ದಿವ್ಸಕ್ಕಿಂತಪ್ಪ ಯಾವನು ಬರ್ತಾನೆ ಓಟ್ ಕಿತ್ಕೊಂಡು ಹೋಗ್ತಾನೆ. ಅದು ಊರಿನ ದಾರಿನ ವಾಪಸ್ ನೋಡಿದವರೇ ಇಲ್ಲ. ಆದ್ರೆ ನೀನ್ ಬೇರೆನೆ ಕಣಪ್ಪ. ಜನಗಳು ಕರೆದು ದ್ಯಾವ್ರು ಅಂತ ಭಾಷಣ ಮಾಡ್ದವನಲ್ಲ, ದ್ಯಾವ್ರನ್ನೇ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೋನ್ ಕಣಪ್ಪ. ನೀವು ಇಷ್ಟೊಂದೆಲ್ಲ ಹೊಗಳ್ತಾ ಇದ್ದೀರಾ ಅಂದ್ರೆ ನಂಗೆ ತಲೆ ಗಿರ ಅಂತ ತಿರುಗ್ತದೆ. ಇಷ್ಟ ದಿನ ಊರ್ ತಿರುಗಿದ್ ಸಾಕು, ಇನ್ಮೇಲೆ ತಲೆ ತಿರುಗಿಸುವಂತೆ ಬಿಡು. ಹಂಗ ಹೇಳವ. ಮತ್ತೆ ನಮ್ ಶಿವಗೆ ಈ ಊರ್ನಲ್ಲಿ ಭಾರಿ ಬೆಲೆ ಐತೆ ಕಣವ. ಊರ್ನಾಗೆ, ಕೇರಿನಾಗೆ, ಸುತ್ತಮುತ್ತೂರ್ನಾಗೆ ಎಲ್ಲಾ ಕಡೆ ಬೆಲೆ ಐತೆ. ಆದ್ರೆ ಮನೆನಾಗೆ ಭಯ ಐತೆ ಕಣಣ. ಹೆಂಡ್ರ ಭಯ ನನ್ ಕಣ್ಣಾಗೆ ಎದುರ್ಸ್ತಾವ ಕಣ. ಹೆಂಡ್ರು ಬಿಗಿಯಾಗಿದ್ರೇನೆ ಗಂಡಸು ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ ಅಲ್ವೇನೆ ಶಾರು? ನೋಡ್ ಶಿವು, ನೀನ್ ಗೆಲ್ಬೇಕು, ಗೆದ್ದೇ ಗೆಲ್ತ್ಯಾ. ನಮ್ಮೆಲ್ರೂ ಓಟು ನಿನ್ಗೆಯ. ಎಲ್ರು ನಾಯಕ ಅನ್ಸ್ಕೊಳ್ತಾರೆ. ಜನ ನಾಯಕ ಅನ್ಸ್ಕೋಬೇಕಾದ್ರೆ ಮೀಟ್ರು ಬೇಕು ಶಿವು, ಮೀಟ್ರು. ಅಯ್ಯೋ ಹಂಗಲ್ಲಣ. ನೀನೇನು ಮಾತಾಡ್ಬೇಡಪ್ಪ. ನೀನು ದೇವಿ ಪುತ್ರ, ನಮ್ಗೆಲ್ಲ ನಾಯಕ, ನಾವೆಲ್ಲ ನಿನ್ ಜೊತೆ ಇರ್ತೀವಿ ಅಂತ ಹೇಳೋದಕ್ ಬಂದ. ನಾವೆಲ್ಲ ನಿನ್ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ನಿನ್ ಜೊತೆ ನೀನ್ ಹೆಂಡತಿ ಪಾರು ಇದ್ದಾಳೆ. ನೀನು ಬರೇ ತಪಸ್ ಮಾಡ್ಕೊಂಡು ಕೂತಿರೋ ಶಿವ, ಆದ್ರೆ ನೀನ್ ಹೆಂಡ್ರು ಊರೆಲ್ಲ ಸುತ್ತಾಡ್ಕೊಂಬರೋ ಮಾರಿ ಇವಳು. ಮಾರಿಗುಡಿ ಮಾಕಾಳಿನೇ ನೀನ್ ಹೆಂಡ್ರು. ಅವಳು ನಿನ್ ಜೊತೆಗಿದ್ದಾಳೆ ಅಂದ್ರೆ ನಿನ್ ಜಯನ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಅದೇನ್ರಪ್ಪ, ಇನ್ನೇನಿದ್ರು ಎಲೆಕ್ಷನ್ ಕೌಂಟರ್ ನೋಡ್ಕೊಳ್ಳೋ. ಬನ್ನಿ, ನಮಸ್ಕಾರ. ಬರ್ತೀನಿ ಶಿವ, ಬರ್ತೀನಿ ಕಣವ. ಏನ್ ಪಾರೋ ಎಲ್ಲ ಹಿಂಗ್ ಹೇಳ್ಬಿಟ್ಟು ಹೋಯ್ತವ್ರಲ್ಲ. ಹೀಗೆ ನೆಗೆಟಿವ್ ಆಗಿ ಮಾತಾಡ್ತಿರೋ ಅಡ್ಗೆ ಮನೆ ರಸೋಟು ಟೊಂಕ ಆಗುತ್ತಷ್ಟೆ. ಅಯ್ಯೋ ನಮ್ಗೆ ಅದೇನೆ ಬಡ್ಕತೈತಲ್ಲ. ಜನ ಎಲ್ಲ ನನ್ ಕಡೆ ತಿರುಗ್ಬಿಟ್ರೆ ನಮ್ ಮಾವನ್ ಗೆಲ್ಸೋರು ಯಾರಪ್ಪ? ಮಕ್ಕಳವ ನೀನೇ ನೋಡ್ಕೋಬೇಕು. ಹೇಳಿ, ಆ ಹಣ ಎಲ್ಲ ಎಲ್ಲಿದೆ? ದೊರೆ ಕೇಳ್ತವ್ರು, ಹೇಳ್ರಿ ನಾಗೇಗೌಡ್ರೆ. ಅಲ್ಲಕಲ್ಲ, ದಿನ ಗುಂಡು ತುಂಡು ಹಾಕುವಾಗ ನಾಯಿಗಿಂತ ನಿಂತ್ಕೊಂತಿದ್ದೆ, ಹಂದಿ ತಿಂದಾಗ ತಿಂತಿದ್ದೆ, ಹಸು ಮೇಯ್ದಂಗೆ ಮೇಯ್ದು ಬಿಡ್ತಿದ್ದೆ. ಆಗ ಗೊತ್ತಾಗದಿರೋದು ಇವಾಗ ಗೊತ್ತಾಗ್ಬಿಡ್ತಾವ. ನಾನು ರಾಜನ ಮಂತ್ರಿ, ನೀನು ನಿಜವನ್ನೇ ಹೇಳ್ಬೇಕು. ಹೇಳಿ. ಮನು, ನಿನ್ ಹೆಂಡತಿ ಓದಕ್ ಬರಲ್ಲ, ಅದಕ್ಕೆ ಸುಳ್ಳು ಲೆಕ್ಕ ಹೇಳ್ತಾ ಇದ್ದಾಳೆ. ಅದೇ ಅದೇ ಅನ್ಕಂಡೆ. ನನ್ನೆಂಡ್ರಾದ್ರೆ ಡಿಗ್ರಿ ಎಲ್ಲ ಮಾಡೋಳೆ, ಓದಕ್ಕೆ ಬರೆಯಕ್ಕೆ ಬರ್ತದೆ. ಇವಳಿಗೆ ಬರಾಕಿಲ್ಲ ಮನು, ಲೆಕ್ಕದಾಗ ವೀಕು. ನೋಡಿ, ಹಳೆ ಲೆಕ್ಕ ಸಿಕ್ಕರೆ ಬಚಾವು, ಇಲ್ಲ ಲೆಕ್ಕ ಬ್ಯಾರೇನೆ ಆಯ್ತದೆ. ಯಾಕೆ ಬೇಕು, ನಾನೇ ತೋರಿಸ್ಬಿಡ್ತೀನಿ. ರಾಜ ರಾಣಿ, ನನ್ನೊಂದು ಮಾತು, ಇವರಿಬ್ರು ಕಾಸನ್ನ ಎಲ್ಲಿ ಮಡಿಕೊಂಡವ್ರೆ ಅಂತ ನಾನು ತೋರಿಸ್ತೀನಿ. ಏಯ್ ಸೋಮ, ಏನಿಲ್ಲ, ಏನೋ ಮಾತಾಡ್ತಾ ಇದೀಯಾ? ಈಗ ಬಂತು ದಾರಿಗೆ, ಲೆಕ್ಕನ ಸರಿಯಾಗಿ ಮಾಡ್ತೀನಿ. ಸೋಮೇಗೌಡ, ತಡಿ ತೋರಿಸು. ಸೋಮ, ತಮ್ಮಯ್ಯ ಅಂತ ನಮಗೆ ಕಂಡಿದ್ದು ಬಿಡ್ಲಾ? ಅಣ್ಣ, ಚಿಕ್ಕ ವಯಸ್ಸಿನಾಗೆ ನೀನು ಎತ್ತಾಡ್ಸಿವ್ನಿ ಅಂತಿದ್ರಲ್ಲ, ಈಗ ನಿಮ್ಮನ್ನ ಎತ್ತದೇ ಆಡಿಸ್ತೀವ್ನಿ. ಹೆಂಗೆ? ಅದಕ್ಕೆ ಹೇಳೋದು, ಗಂಡಸನ್ನ ನಂಬಾರ್ದು ಅಂತ. ನಾನು ಹೋಗಿ ನೀನು ನಂಬ್ಕೊಂಬಂದಲ್ಲ. ಹೆಣ್ಣಿಗೆ ಹೆಣ್ಣುನೇ ಶತ್ರು, ಹಂಗೆ ಗಂಡಿಗೆ ಗಂಡುನೇ ಶತ್ರು. ನೆನ್ಪಿಟ್ಕ. ಸದ್ದು. ಏ ಸೋಮ, ತೋರ್ಸು, ನಡಿಯೋ. ಪಾಲಮ್ಮಿ, ಡಿಗ್ರಿ ಮಾಡೋರಲ್ಲ ಅಜ್ಜಿ, ಲೆಕ್ಕನ ಪಕ್ಕನೇ ಹಾಕಿರ್ತಾರೆ ಅಲ್ವೇನಕ್ಕ? ಇವಿಷ್ಟೇ ಅಲ್ಲ, ಒಡವೆಗಳು ತುಂಬಾ ಕಡೆ ಲಾಕರ್ಗಳಲ್ಲವೇ. ಲಾಕರ? ಏನ್ ಹೇಳ್ತಿದ್ಯಾ ಸೋಮ? ಓ, ಇನ್ನು ನಡೆದಾಡೋ ಲಾಕರ್ಗಳೆಲ್ಲ ಅವೇ. ಏಯ್ ಸೋಮ, ಸುಮ್ಕಿರ್ಲಾ.
ನಾನು ಮಂತ್ರಿ, ನಾನು ಸುಮ್ಕಿರಕ್ಕಿಲ್ಲ. ಈ ನಡೆದಾಡೋ ಲಾಕರ್ಗೆ ಹೆಸರುಗಳವೆ. ಕಮಲ, ವಿಮಲ, ಮಂಜುಳಾ, ಜ್ಯೋತಿಕಾ, ಪ್ರಮೇಳ. ಈ ನಡೆದಾಡೋ ಲಾಕರ್ಗಳ ಮೈ ಮೇಲಿರೋವೆಲ್ಲ ನಮ್ಮನೆ ಒಡವೆಗಳೇ. ರಾಜನ್ ಸಂಪತ್ನ ಬೇಕಾಬಿಟ್ಟಿ ಉಪಯೋಗಿಸ್ಕೊಂಡಿದ್ದೀರಲ್ಲ, ನಿಮ್ಗೇನ್ ಶಿಕ್ಷೆ ಕೊಡ್ಬೇಕು? ಇಷ್ಟೆಲ್ಲ ಅನ್ಯಾಯ ಮಾಡಿದಿರಲ್ಲ, ನಿಮ್ಗೇನು ಅನ್ಸಕ್ಕಿಲ್ವಾ? ಕಡೆ ಪಕ್ಷ ಅಕ್ಕನ ಮೈ ಮೇಲಾದ್ರೂ ಬಂಗಾರ ಹಾಕದ್ರಾ? ನಾವು ಸ್ನಾನ ಮಾಡ್ಬೇಕಾದ್ರು ಬೆತ್ತಲೆ ದೇಹ ನೋಡಬಾರ್ದು ಅಂತ ಕಣ್ಮುಚ್ಕೊಂಡು ಸ್ನಾನ ಮಾಡೋರು. ಅಂತದ್ರಾಗೆ ಈ ಅನೈತಿಕ ಸಂಬಂಧ ಬಗ್ಗೆ ಎಲ್ಲ ಹೇಳ್ತಾನೆ ಇವನು. ಎಲ್ಲ ಸುಳ್ಳು ಹೇಳ್ತಾನೆ. ಈರಸರಿಗೂ ಕಾಲ್ ಗೆಜ್ಜೆ ತೊಳೆ ಸದ್ದು ಅಂತ ಹಿಂದೆ ಹೋಗಿದ್ದಕ್ಕೆ ಇವತ್ತು ನಮ್ಮ ಜೀವನ ಬೀದಿಗೆ ಬರ್ತಾ ಇದೆ. ಸಾಕು, ಇದಕ್ಕೆಲ್ಲ ಶಿಕ್ಷೆನ ನನ್ನ ಹೆಂಡತಿ ಹೇಳ್ತಾಳೆ. ರಾಣಿ ಹೇಳು. ನಿನ್ಗೇನಾದ್ರೂ ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ಮನೆಯಿಂದ ಬಹಿಷ್ಕಾರ ಹಾಕ್ಬೇಕು. ಇಷ್ಟೆಲ್ಲ ಅನ್ಯಾಯ ಮಾಡಿರೋ ನಿಮ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಬಹಿಷ್ಕಾರ ಹಾಕ್ಬೇಕು. ಇನ್ನು ಮುಂದೆ ನೀವು ನಮ್ಮ ಔಟ್ ಹೌಸಲ್ಲಿ ಇರಬೇಕು. ಈ ಬಟ್ಟೆ ಒಡವೆಗಳನ್ನೆಲ್ಲ ಬಿಚ್ಚಾಕಿ ನಾವು ಕೆಲಸ ಮಾಡಬೇಕಾದ್ರೆ ಹಾಕೋತಾ ಇದ್ವಲ್ಲ, ಆ ಬಟ್ಟೆನ ಹಾಕ್ಕೊಬೇಕು. ಗಾಳಿ ಬಂದ್ ಕಡೆ ತೂರ್ ಕಡಲೆ ಅಂತ ರಶ್ಮಿ ಅವ್ರು ಹೇಳವ್ರೆ. ಅದೇ ಫಾಲೋ ಮಾಡಿದೆ, ನಾನು ಸೇಫ್ ಆಗ್ಬಿಟ್ಟೆ. ಅಜ್ಜಿ, ನೀವಾದ್ರೂ ಒಂದು ಮಾತು ಹೇಳಿ ಅಜ್ಜಿ. ಹೇಳೋದು ಕೇಳೋದು ಏನಿಲ್ಲಮ್ಮ, ನಾವೇನು ಮಾಡೋಕ್ಕಾಗಲ್ಲ. ಚಿಗವ್ವ, ನೀವು ಈ ತರ ಮಾತಾಡ್ಬಿಟ್ರೆ ಹೆಂಗೆ? ಆಮೇಲೆ ನಮ್ ಗತಿ ಏನು? ದೇವರೇ ಗತಿ.